ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಸುಬ್ರಹ್ಮಣ್ಯ. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ಪರ್ಸಂಟೇಜಸ್ ಅಂದರೆ ಪ್ರತಿಶತ ಅನ್ನೋ ಕಾನ್ಸೆಪ್ಟ್ ಮೇಲೆ ಹೇಗೆ ಸಿಂಪ್ಲಿಫಿಕೇಷನಲ್ಲಿ ಕೊಡುವಂಥ ಪರ್ಸಂಟೇಜ್ನ ಫಾಸ್ಟರ್ ರೇಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಓಕೆ, ಇನ್ನು ಯಾರ್ಯಾರು ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪ್ರಯೋಜನ ಪಡೀರಿ. ಓಕೆ, ಲೆಟ್ ವಿ ಮೂವ್ ಆನ್ ಟು ಅವರ್ ಪ್ರಾಬ್ಲಮ್ ಸೆಕ್ಷನ್. ರೈಟ್, before moving on to our concepts, let us recall some of the basics which we have learnt in our childhood days. ಯಾವ್ದು ಬೇಸಿಕ್ಸ್ ಬೇಕು ನೋಡೋಣ ಪರ್ಸೆಂಟೇಜ್ ಸಾಲ್ವ್ ಮಾಡಲಿಕ್ಕೆ. ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಬರಿತೀನಿ, ನೋಡೋಣ ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಓಕೆ, 9 into 4 is equal to 18 into 2, ರೈಟ್? 9 4s ಮಾಡಿದ್ರೂ 36 ಬರ್ತಾ ಇದೆ, 18 2s ಮಾಡಿದ್ರೂ 36 ಬರ್ತಾ ಇದೆ. ಹಾಗಾದರೆ ಇದಕ್ಕೂ ಏನಾದ್ರು ರಿಲೇಷನ್ ಇರಲೇಬೇಕಲ್ಲ. 9 into 4 ಮಾಡಿದ್ರೂ 36 ಬರ್ತಾ ಇದೆ, 18 into 2 ಮಾಡಿದ್ರೂ 36 ಬರ್ತಾ ಇದೆ. ಓಕೆ, ಇವೆರಡಕ್ಕೆ ಏನು ರಿಲೇಷನ್ ಇದೆ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, 8 into 6 ಈಸ್ ಈಕ್ವಲ್ ಟು 4 into 12. ಓಕೆ, ಇದರಲ್ಲಿ ಏನಿದೆ ನೋಡೋಣ. 8 6 48, ರೈಟ್? 12 4 48. ಅರೆ 8 6 48 ಬರ್ತಾ ಇದೆ, 12 4 48 ಬರ್ತಾ ಇದೆ, 18 2 48 36 ಬರ್ತಾ ಇದೆ, 9 4 36 ಬರ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಏನು ಮಾಡ್ಬೋದು, ಏನು ಟ್ರಿಕ್ಕಿಂದ ನಾನು ಉಪಯೋಗಿಸ್ಕೋಬೋದು ಪರ್ಸೆಂಟೇಜ್ಗೆ ನೋಡೋಣ. 9 4 36, 18 2 36. ಏನಾಗಿದೆ ಇದರಿಂದ ಇದಕ್ಕೆ? 9 ಇದ್ದಿದ್ದಿಲ್ಲ, ಏನಾಗಿದೆ? 18 ಆಗಿದೆ, ವಿಚ್ ಮೀನ್ಸ್ ಡಬಲ್. ಓಕೆ, ಡಬಲ್ ಆಗಿದೆ, ರೈಟ್? ಇಲ್ಲಿ 4 ಇದ್ದಿದ್ದು ಏನಾಗಿದೆ? 2 ಆಗಿದೆ. ಏನಾಗಿದೆ? ಹಾಫ್ ಆಗಿದೆ. ಒಂದು ಕ್ವಾಂಟಿಟಿ ಡಬಲ್ ಆಗಿದೆ, ಇನ್ನೊಂದು ಕ್ವಾಂಟಿಟಿ ಹಾಫ್ ಆಗಿದೆ. ನನಗೇನಂತ ಗೊತ್ತಾಯಿತು? ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಇಂಟು ಡಿ ಆಗಬೇಕು. ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಇಂಟು ಡಿ ಆಗಬೇಕು ಅಂದರೆ ಒಂದನ್ನ ಡಬಲ್ ಮಾಡಿದ್ರೆ ಇನ್ನೊಂದು ಏನಾಗಿರಬೇಕು? ಹಾಫ್ ಆಗಿರಬೇಕು. ಹಾಗಾದರೆ ಇದರಲ್ಲಿ ಚೆಕ್ ಮಾಡೋಣ. 8 ಇದ್ದಿದ್ದು 4 ಆಗಿದೆ, ವಿಚ್ ಮೀನ್ಸ್ ಹಾಫ್ ಆಗಿದೆ, ರೈಟ್? 6 ಇದ್ದಿದ್ದು 12 ಆಗಿದೆ, ರೈಟ್? ಡಬಲ್ ಆಗಿದೆ. ಹಾಗಾದರೆ ಒಂದು ಕ್ವಾಂಟಿಟಿ ಹಾಫ್ ಆಗಿ ಇನ್ನೊಂದು ಕ್ವಾಂಟಿಟಿ ಡಬಲ್ ಆಯಿತು ಅಂತಂದರೆ ಏನಾಗಿರುತ್ತೆ? ಪ್ರಾಡಕ್ಟ್ ಸೇಮ್ ಇರುತ್ತೆ ಅಂತ ಗೊತ್ತಾಯಿತು, ರೈಟ್? ನನಗೆ LHS ಮತ್ತು RHSನ ಪ್ರಾಡಕ್ಟ್ ಸೇಮ್ ಆಗಿರುತ್ತೆ ಅಂತ ಗೊತ್ತಾಯಿತು. ಹಾಗಾದರೆ ಈ ಟ್ರಿಕ್ ನಾನು ಪರ್ಸೆಂಟೇಜಸಲ್ಲಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ, ರೈಟ್? ದೆನ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಇನ್ನೊಂದು ಟ್ರಿಕ್ ನೋಡೋಣ. ಈ ಟ್ರಿಕ್ ಅರ್ಥ ಆಯ್ತಲ್ಲ? ಎ ಇಂಟು ಬಿ ಈಕ್ವಲ್ ಸಿ ಇಂಟು ಡಿ ಆಗಬೇಕು ಅಂದರೆ ಒಂದು ಕ್ವಾಂಟಿಟಿ ಮಲ್ಟಿಪ್ಲಿಕ್ಯಾಂಡ್ ಮತ್ತು ಮಲ್ಟಿಪ್ಲೈಯರ್ ಏನಾಗಿರಬೇಕು? ಒಂದು ಡಬಲ್ ಆಗಿರಬೇಕು, ಇನ್ನೊಂದು ಹಾಫ್ ಆಗಿರಬೇಕು. ಓಕೆ, ದೆನ್ 18% ಆಫ್ 2500 ಅಂತ ಒಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ದೆನ್ ಇದನ್ನ ನೆಕ್ಸ್ಟ್ ಏನಂತ ತಗೋತೀನಿ? 1800 ಹಾಫ್ ಆಫ್ 25% ಅಂತ ತಗೋತೀನಿ, ರೈಟ್? ಇಲ್ಲಿ ನೋಡಿ, ಈ ಪರ್ಸೆಂಟೇಜ್ ಇದ್ದಿದೆ, ನಾನು ಏನು ಮಾಡಿದ್ದೀನಿ ಈ ಪ್ರಾಬ್ಲಮಲ್ಲಿ? ಈ ಕಡೆ ಹಾಕಿದ್ದೀನಿ. 25 ಪಕ್ಕ ಇದ್ದಿದ್ದು ಝೀರೋಸ್ ಏನು ಮಾಡಿದ್ದೀನಿ? ತಂದು ಈ ಕಡೆ ಹಾಕಿದ್ದೀನಿ. ಮಧ್ಯ ಹಾಫ್ ಹಾಗೆ ಇದೆ. ನೋಡೋಣ, 25% ಆಫ್ 2500 ಮಾಡಿದ್ರು ಅಷ್ಟೇ ಆನ್ಸರ್ ಬರ್ತದಾ? 18% 1800 ಆಫ್ 25% ಆಫ್ 1800 ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತಾ ನೋಡೋಣ. ಓಕೆ, ಇದನ್ನು ಹೇಗೆ ಮಾಡ್ತೀವಿ ಟ್ರೆಡಿಷ್ನಲ್ ಮೆಥಡಲ್ಲಿ? 20% ಮೈನಸ್ 2% ಮಾಡ್ತೀವಿ, ರೈಟ್? ಇದಕ್ಕೆ ಆಮೇಲೆ ಟ್ರಿಕ್ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ, ರೈಟ್? ಇದು 25% ಮೀನ್ಸ್ ಹಾಫ್ ಆಫ್ ಹಾಫ್, ರೈಟ್? ಹಾಫ್ ಆಫ್ ಯಾವ್ದ್ರದ್ದು? 100ನ ಹಾಫ್ ಮಾಡ್ತೀವಿ, ರೈಟ್? ನೋಡೋಣ, ಎರಡು ಸೇಮ್ ಬರ್ತದೆ ಆನ್ಸರ್. 18%ನ 20% ಮೈನಸ್ 2% ಮಾಡಿದ್ದೀನಿ, ರೈಟ್? ಹಾಗಾದರೆ 100% ಅಂದರೆ ಎಷ್ಟು? 100% ಅಂದರೆ 2500. 10% ಅಂದರೆ 10 ಕ್ಯಾನ್ಸಲ್ ಮಾಡ್ತೀನಿ, ಅಂದರೆ 250 ಆಯಿತು. ನನಗಿಲ್ಲಿ 20% ಬೇಕು. 20% ಅಂದರೆ 2 into 10%, ರೈಟ್? 2 into
250 ಅಂದರೆ ಎಷ್ಟಾಯಿತು 500. ಓಕೆ 20% ಅಂದರೆ ನನಗೆ ಎಷ್ಟಂತೆ 500 ಮೈನಸ್ 2%. ನನಗಿಲ್ಲಿ 10% ಗೊತ್ತು, 10% ಅಂದರೆ 250 ಅಂತ 10 ಕ್ಯಾನ್ಸಲ್ ಮಾಡ್ತೀನಿ. ಹಾಗಾದರೆ ನನಗೆ 1% ಅಂದರೆ ಎಷ್ಟು ಬಂತು 25 ಅಂತ ಬಂತು. 2% ನನಗೆ ಬೇಕಾಗಿದೆ. 2% ಅಂದರೆ 2 ಇಂಟು 1%, 2 ಇಂಟು 1% ಅಂದರೆ 2 ಇಂಟು 25 ವಿಚ್ ಮೀನ್ಸ್ 50 ರೈಟ್. 500 ಮೈನಸ್ 50, 500 ಮೈನಸ್ 50 ಅಂದರೆ ಎಷ್ಟು ಬಂತು ನನಗಿಲ್ಲಿ 450 ಬಂತು ರೈಟ್. ಅರ್ಥ ಆಯ್ತು ಅಲ್ಲ ಎಲ್ರಿಗೂ. 50 10%ನ 20% ಮಾಡಿ 500 ಕಂಡಿಡ್ಕೊಂಡೆ, 1%ನಿಂದ 2% ಕಂಡಿಡ್ಕೊಂಡೆ. ಆನ್ಸರ್ ಎಷ್ಟು ಬಂತು 450 ಬಂತು ರೈಟ್. ಓಕೆ ನನಗೀಗ 25% ಇದೆ. 25% ನಾನು ಹೇಗೆ ಸಾಲ್ವ್ ಮಾಡಲಿ? 25%ನ ಹಾಫ್ ನನಗೆ 25% ಅಂದರೆ ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕಲ್ ಕಲ್ತಿದ್ದೀವಿ. ಇದು ಆ್ಯಕ್ಚುಲಿ ಸ್ಪೀಕಿಂಗ್ ಆದರೆ ಹೇಗೆ ಬರಿತೀವಿ ನಾವು? 25% ಅಂದರೆ 25/100 ಬರಿತೀವಿ. ಕ್ಯಾನ್ಸಲ್ಸ್ ರೈಟ್. 18 ಇಂಟು 25 ಮಾಡ್ತಿದ್ವಿ. ಓಕೆ 18 ಇಂಟು 25, 25 8s 200 ರೈಟ್. 25 1s 25, 25 ಪ್ಲಸ್ 20 35, 45 ಎಷ್ಟು ಬಂತು ಆನ್ಸರ್ 450 ಬಂತು. ಅರೆ 18% ಆಫ್ 2500 ಮಾಡಿದ್ರು 450 ಬರ್ತಾ ಇದೆ. ಇದನ್ನ ಏನೋ ಆಲ್ಟ್ರೇಷನ್ ಮಾಡ್ಕೊಂಡೆ. ಇದನ್ನ ನಾನು ಆಲ್ಟ್ರೇಷನ್ ಮಾಡ್ಕೊಂಡೆ. ಏನು ಮಾಡ್ಕೊಂಡೆ? 2 0 ತೆಗ್ದು ಈ ಸೈಡ್ ಹಾಕಿದೆ, ಪರ್ಸೆಂಟೇಜ್ ತೆಗ್ದು ಈ ಸೈಡ್ ಹಾಕಿದೆ. ಆದರೂ ನನಗೆ ಆನ್ಸರ್ ಎಷ್ಟು ಬರ್ತಾ ಇದೆ 450ನೇ ಬರ್ತಾ ಇದೆ. ಹಾಗಾದರೆ ನಾನು ಕೊಟ್ಟಿರೋ ಪರ್ಸೆಂಟೇಜ್ನ ನಾನು ಆಲ್ಟರ್ ಮಾಡ್ಕೋಬೋದು ಅಂತ ನನಗೆ ಗೊತ್ತಾಯಿತು. ಅಂದರೆ ನನಗೆ ಝೀರೋಸ್ನ ಆಲ್ಟ್ರ್ ಮಾಡ್ಕೋಬೋದು, ಪರ್ಸೆಂಟೇಜ್ ವ್ಯಾಲ್ಯೂಸ್ನ ಆಲ್ಟ್ರ್ ಮಾಡ್ಕೋಬೋದು ಅಂತ ಗೊತ್ತಾಯಿತು. ಯಾಕಂದರೆ ನನಗೆ ಎರಡು ಸೇಮ್ ಬರ್ತಾ ಇದೆ. ಹಾಗಾದರೆ ಈ ಟ್ರಿಕ್ನ ಅದರಲ್ಲಿ ಹೇಗೆ ಬಳಸಬೇಕು ನೋಡೋಣ. ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕಲಿ ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ. ಓಕೆ ಎ ಇಂಟು ಬಿ ಸಿ ಇಂಟು ಡಿ ಆಗಬೇಕು ಅಂದರೆ ಒಂದು ಡಬಲ್ ಆಗಬೇಕು, ಇನ್ನೊಂದು ಹಾಫ್ ಆಗಬೇಕು ಅಂತ ಹೇಳಿದ್ದೀನಿ. ಆ ಟ್ರಿಕ್ ಉಪಯೋಗಿಸೋಣ. ಓಕೆ ಫಸ್ಟ್ ಪ್ರಾಬ್ಲಮ್ ನೋಡೋಣ. 25% ಆಫ್ 1200 ಪ್ಲಸ್ 75% ಆಫ್ 800 ಅಂತಿದೆ. 25% ಆಫ್ 1200 ಪ್ಲಸ್ 75% ಆಫ್ 800 ಅಂತ ಇದೆ ರೈಟ್. 1% ಸಿಂಬಲ್ ಡಬಲ್ ಝೀರೋಸ್ ಕ್ಯಾನ್ಸಲ್. 1% ಸಿಂಬಲ್ ಡಬಲ್ ಝೀರೋಸ್ ಕ್ಯಾನ್ಸಲ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆ ನಾನು? 25% ಆಫ್ 1200 ಅಂತ ಹೇಳಿದ್ರೆ ಪರ್ಸೆಂಟ್ ಅಂದರೆ ಏನಂತ ಅರ್ಥ? ಡಿವೈಡೆಡ್ ಬೈ 100 ರೈಟ್. ಡಿವೈಡೆಡ್ ಬೈ 100. ಆಫ್ ಅಂದರೆ ಏನಂತ ಅರ್ಥ? ಇಂಟು ರೈಟ್. 2 zeros ಕ್ಯಾನ್ಸಲ್, 2 zeros ಕ್ಯಾನ್ಸಲ್. ನನಗೆ ಉಳಿದಿದ್ದೇನು 25 ಇಂಟು 12. ಓಕೆ ಹಾಗಾದ್ರೆ ನಾನು ಫಾಸ್ಟರ್ ಕ್ಯಾಲ್ಕುಲೇಷನ್ ಆಗಿ ಹೇಗೆ ತೊಗೋಬೋದು? ನನಗೆ ನೋಡಿದ ತಕ್ಷಣ ಸಾಲ್ವ್ ಮಾಡಲಿಕ್ಕೆ ಇಲ್ಲಿ ಹೇಗೆ ತೊಗೊಬೋದು? ನಾನು ಎಕ್ಸಾಮಲ್ಲಿ 25% ಅಂತಿದ್ರೆ ಇಲ್ಲಿ ಇದ್ದರೆ 1% ಸಿಂಬಲ್ ಕ್ಯಾನ್ಸಲ್ ಮಾಡ್ತೀನಿ, ಡಬಲ್ ಝೀರೋಸ್ ಕ್ಯಾನ್ಸಲ್ ಮಾಡ್ತೀನಿ. 1% ಕ್ಯಾನ್ಸಲ್ ಮಾಡ್ತೀನಿ, ಡಬಲ್ ಝೀರೋಸ್ ಕ್ಯಾನ್ಸಲ್ ಮಾಡ್ತೀನಿ. ನನಗೆ ಉಳಿದಿದ್ದೇನು 25 ಇಂಟು 12 ಪ್ಲಸ್ 75 ಇಂಟು 8 ಅಂತ ಉಳಿತು ರೈಟ್. ಇದನ್ನು ಹೇಗೆ ಸಾಲ್ವ್ ಮಾಡಲಿ? ಇಂಟು 25 ಟೆಕ್ನಿಕ್ ನನಗೆ ಗೊತ್ತಿದೆ ರೈಟ್. ಇಂಟು 25 ಅಂದರೆ ಏನಂತ ಹೇಳಿದ್ದೀನಿ? ಫ್ರಮ್ ದ ಬೇಸಿಕ್ಸ್ ಹಾಫ್ ಆಫ್ ಹಾಫ್ ಇಂಟು 100 ಅಂತ ಹೇಳ್ಕೊಟ್ಟಿದ್ದೀನಿ. ಇಂಟು 8 ಅಂದರೆ 3 times ಡಬಲ್ 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 ಅಂತ ಹೇಳ್ಕೊಟ್ಟಿದ್ದೀನಿ. 25 ಇಂಟು 12 ನಾನು ಎಷ್ಟು ಸತಿ ಹಾಫ್ ಮಾಡಬೇಕು? ಟ್ವೈಸ್ ಹಾಫ್ ಮಾಡಿ 100 ಜೊತೆ ಮಲ್ಟಿಪ್ಲೈ ಮಾಡಬೇಕು. ನೋಡೋಣ. 12ನ ಫಸ್ಟ್ ಹಾಫ್ ಎಷ್ಟು? 6. 6ನ ಫರ್ದರ್ ಹಾಫ್ 3. 3ನ 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 300 ರೈಟ್. 75 ಡಬಲ್ 3 ಟೈಮ್ಸ್ನ ಡಬಲ್ ಮಾಡಬೇಕು. ಇಂಟು 8 ಅಂದರೆ 75ನ ಫಸ್ಟ್ ಡಬಲ್ 150, 150ನ ಫರ್ದರ್ ಡಬಲ್ 300, 300ನ ಫರ್ದರ್ ಡಬಲ್ 600 ರೈಟ್. 600 ಪ್ಲಸ್ 300 ಆನ್ಸರ್ ಎಷ್ಟು ಬಂತು? 900 ರೈಟ್. ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ನಾನು ಪರ್ಸೆಂಟೇಜ್ ಸಾಲ್ವ್ ಮಾಡಬಹುದು. ಹೇಗೆ? 25% ಆಫ್ 1200, 100% ಮೀನ್ಸ್ 1200, 50% ಅಂದರೆ 600, ಫರ್ದರ್ ಹಾಫ್ ಮಾಡಿದ್ರೆ 600 ಫರ್ದರ್ ಹಾಫ್ 300 ರೈಟ್. 75% ಆಫ್ 800, 75% ಆಫ್ 800 ಅಂದರೆ 1% ಝೀರೋಸ್ ಕ್ಯಾನ್ಸಲ್ ಮಾಡ್ತೀನಿ. ಇಂಟು 8 ಟೆಕ್ನಿಕ್ ಗೊತ್ತಿದೆ. 75 ಇಂಟು 8 ಡಬಲ್ ಡಬಲ್ ಡಬಲ್. 75ನ ಫಸ್ಟ್ ಡಬಲ್ 150, 150ನ ಫರ್ದರ್ ಡಬಲ್ 300, 300ನ ಫರ್ದರ್ ಡಬಲ್ 600 ರೈಟ್. ಗೊತ್ತಾಯ್ತಲ್ಲ ಹೇಗೆ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ? ನೋಡೋಣ. ಇನ್ನು ಫರ್ದರ್ ಪ್ರಾಬ್ಲಮ್ಸ್ನ ಹೇಗೆ ಫಾಸ್ಟಾಗಿ ಮಾಡಬೇಕು ಹೇಳ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಸೆಕೆಂಡ್ ಪ್ರಾಬ್ಲಮ್ 40% ಆಫ್ 550 ಪ್ಲಸ್
60% ಆಫ್ 300. ಹೇಗೆ ಫಾಸ್ಟಾಗಿ ಸಾಲ್ವ್ ಮಾಡ್ತೀನಿ ನೋಡಿ. 1 ಪರ್ಸೆಂಟೇಜ್ ಸಿಂಬಲ್, 1 0 ಕ್ಯಾನ್ಸಲ್, 2 0 ಕ್ಯಾನ್ಸಲ್, 1 ಪರ್ಸೆಂಟೇಜ್ ಸಿಂಬಲ್, 2 zeros ಕ್ಯಾನ್ಸಲ್. ಉಳಿದಿದ್ದೇನು ನನಗೆ 4 into 55 ಪ್ಲಸ್ 60 into 3, 55 into 4 into 4 ಅಂದರೆ ನನಗೆ ಗೊತ್ತಿದೆ ಡಬಲ್ ರೈಟ್. ಇಂಟು 4 ಅಂದರೆ ನನಗೆ ಏನಂತ ಗೊತ್ತಿದೆ ಡಬಲ್. 55ನ ಫರ್ದರ್ ಡಬಲ್ 110, 110ನ ಫರ್ದರ್ ಡಬಲ್ 220 ರೈಟ್. 6 3s are 18, 180, 0, 18 to the 36, 36 plus 4 40. ಆನ್ಸರ್ ಎಷ್ಟು ಬಂತು 400. ಹೇಗೆ ಫಾಸ್ಟಾಗಿ ಸಾಲ್ವ್ ಮಾಡಿದೆ, 1% ಮತ್ತು 2 0 ಕ್ಯಾನ್ಸಲ್ ಮಾಡಿದೆ. ಇಲ್ಲಿ 1% 2 0 ಕ್ಯಾನ್ಸಲ್ ಮಾಡಿದೆ ರೈಟ್. ಹಾಗಾದರೆ ನೋಡೋಣ ನೆಕ್ಸ್ಟ್ ಟ್ರಿಕ್ಗಳು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 22% ಆಫ್ 1500 ಪ್ಲಸ್ 18% ಆಫ್ 2500 ಅಂತ ಇದೆ ರೈಟ್. 2500 ಇದನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನನಗೆ ಏನು ಮಾಡಬೇಕು, ಟ್ರೆಡಿಷ್ನಲ್ ಮೆಥಡ್ ಆದರೆ 20% ಪ್ಲಸ್ 2% ಮಾಡ್ಕೋಬೇಕು ರೈಟ್. ಇದನ್ನು 20% ಮೈನಸ್ 2%. ಈ ಥರ ಎಲ್ಲ ಎಕ್ಸಾಮಲ್ಲಿ ಮಾಡ್ತಾ ಕೂತ್ರೆ ಯು ಲೂಸ್ ಮೋರ್ ಆ್ಯಂಡ್ ಮೋರ್ ಟೈಮ್ ಆ್ಯಂಡ್ ಯು ಕಾಂಟ್ ಏಬಲ್ ಟು ಸಾಲ್ವ್ ಮೋರ್ ದ್ಯಾನ್ 10 ಪ್ರಾಬ್ಲಮ್ಸ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಾಗಾದರೆ ನಾನು ಫಾಸ್ಟ್ ಡೇಟಾಗಿ ಹೇಗೆ ಸಾಲ್ವ್ ಮಾಡಬೇಕು ಹೇಳ್ಕೊಡ್ತೀನಿ, ನೋಡ್ತಾ ಹೋಗಿ. ಹೇಳ್ಕೊಡ್ತೀನಿ. 1% ಕ್ಯಾನ್ಸಲ್ ಮಾಡಿಕೊಂಡೆ, 2 zeros ಕ್ಯಾನ್ಸಲ್ ಮಾಡಿದೆ. 1% ಕ್ಯಾನ್ಸಲ್ ಮಾಡಿದೆ, 2 zeros ಕ್ಯಾನ್ಸಲ್ ಮಾಡಿದೆ. 22 into 15 ಪ್ಲಸ್ 18 into 25 into 25 ಮೀನ್ಸ್ ಹಾಫ್ ಇಂಟು 100. ಮೈಂಡ್ ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟಿದ್ದೀನಿ. ಇಂಟು 15 ಬಂತು ಅಂದರೆ 10 plus 5. ಫಸ್ಟ್ ಕ್ಯಾಲ್ಕುಲೇಷನ್ 220 ಪ್ಲಸ್ ಇಂಟು 5, 22 into 5 into 5 ಮೀನ್ಸ್ ಹಾಫ್ ಇಂಟು 10 ಅಂತ ಹೇಳ್ಕೊಟ್ಟಿದ್ದೀನಲ್ಲ. ಇಂಟು 5 ಈ ಕಡೆ ಎಲ್ಲ ಏನು ಮಾಡಬೇಕು, ಹಾಫ್ ಇಂಟು 10 ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಫ್ ಇಂಟು 10, 22 ಇಂಟು ಹಾಫ್ ಮಾಡಿದ್ರೆ 11, 11 ಇಂಟು 10 ಮಾಡಿದ್ರೆ 110 ರೈಟ್. 18 into 25 ಡಬಲ್ ಟೈಮ್ಸ್ ಹಾಫ್ ಮಾಡಿ 100ಇಂದ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಹಾಫ್ 9, ಸೆಕೆಂಡ್ ಹಾಫ್ 9ನ ಹಾಫ್ 4.5, 4.5 into 100 450 ರೈಟ್. 220 ಪ್ಲಸ್ 110, 220 ಪ್ಲಸ್ 110 ಎಷ್ಟು ಬಂತು 330. 450 ಪ್ಲಸ್ 330 ಎಷ್ಟು ಬಂತು 0. 5 plus 3 8, 4 plus 3 7, 780. ನೀವು ಯಾವಾಗ 20% ಮೈನಸ್ 2% ಮಾಡ್ತೀರಾ ಯು ವಿಲ್ ಗೋನ ಲೂಸ್ ಮೋರ್ ಆ್ಯಂಡ್ ಮೋರ್ ಟೈಮ್. ಆದಷ್ಟು ಎಲ್ಲೆಲ್ಲಿ ಕ್ಯಾಲ್ಕುಲೇಟ್ ನನಗೆ ಸಿಂಪ್ಲಿಫೈ ಆಗುತ್ತೋ ಅಲ್ಲೆಲ್ಲ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಕ್ಯಾನ್ಸಲ್ ಮಾಡಿ ಈ ರೀತಿ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಫರ್ದರ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ 55% ಆಫ್ 1200 ಮೈನಸ್ 44% ಆಫ್ 800 ಅಂತ ಇದೆ. ಏನು ಮಾಡಲಿ ನಾನು, 1% ಹೋಗ್ತಾ ಇದೆ, ಡಬಲ್ ಝೀರೋಸ್ ಹೋಗ್ತಾ ಇದೆ ರೈಟ್. 1% ಹೋಯ್ತು, ಡಬಲ್ ಝೀರೋಸ್ ಹೋಯ್ತು. 55 into 12 ಮೈನಸ್ 44 into 8 into 8 ಬಂತು. ನನಗೆ 3 ಟೈಮ್ ಡಬಲ್ ಮಾಡಿದ್ರೆ ಮುಗಿದೋಗುತ್ತೆ, ಅದರ ಆನ್ಸರ್ ನನಗೆ ಸಿಕ್ಕೋಗುತ್ತೆ. ಇದು ಇಂಟು 12 ನನಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ತುಂಬ ಟೈಮ್ ಬೇಕು ತಾನೆ 55 into 12 ಮಾಡಲಿಕ್ಕೆ. ಹಾಗಾದರೆ ಇಲ್ಲಿ ನಾನು ಅವಾಗಲೇ ಹೇಳ್ಕೊಟ್ನಲ್ಲ 9 into 4 is equal to 18 into 2. ಈ ಟೆಕ್ನಿಕ್ ಅಂದರೆ ಒಂದು ಡಬಲ್ ಇನ್ನೊಂದು ಹಾಫ್ ಟೆಕ್ನಿಕ್ ಯೂಸ್ ಮಾಡೋಣ. ಓಕೆ, ಸಿಂಪ್ಲಿಫೈ ಆಗಬೇಕು ನೋಡೋಣ. 55ನ ಒಂದು ಡಬಲ್ ಮಾಡ್ತೀನಿ, ಇನ್ನೊಂದು ಹಾಫ್ ಮಾಡ್ತೀನಿ. ಡಬಲ್ ಮಾಡ್ತೀನಿ 110 ಆಯಿತು, ಇದು 6 ಆಯಿತು ರೈಟ್. ಒಂದು ಡಬಲ್ ಮಾಡಿದೆ, ಇನ್ನೊಂದನ್ನ ಹಾಫ್ ಮಾಡಿದೆ. ನೋಡೋಣ ಕರೆಕ್ಟ್ ಆನ್ಸರ್ ಬರುತ್ತಾ. 12 5s ನೋಡೋಣ, ಎರಡು ಮೆಥಡ್ ತೋರಿಸ್ತೀನಿ. 12 5s 60, 12 5s 60, 66 ರೈಟ್. ಸೇಮ್ ಬಂತಾ, 660ನೇ ಬಂತು. ಈಗ ಇದನ್ನು ಸಾಲ್ವ್ ಮಾಡ್ಕೊಂಡಿರೋದು 11 6s 66, 1 0, 660 ಬಂತಾ, ಎರಡು ಈಕ್ವಲ್ ಬಂತಾ. ಹಾಗಾದರೆ ನಾನು ಏನು ಮಾಡ್ಬೋದು, ನನಗೆ ಎಲ್ಲೆಲ್ಲಿ ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಆಗುತ್ತೋ ಅಲ್ಲೆಲ್ಲ ಏನು ಮಾಡ್ತೀನಿ, ಒಂದು ಡಬಲ್ ಮಾಡ್ತೀನಿ, ಒಂದು ಹಾಫ್ ಮಾಡ್ತೀನಿ. ಒಂದು ಡಬಲ್ ಮಾಡಿದ್ರೆ ನನಗೆ 110. ಆದಷ್ಟು 5 ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಡಬಲ್ ಮಾಡಿ, ಯಾಕಂದರೆ 5ನ ಡಬಲ್ ಮಾಡಿದ್ರೆ 10, ಲಾಸ್ಟಿಗೆ 0 ಬರುತ್ತೆ. ಎಲ್ಲೆಲ್ಲಿ 5 ಬರುತ್ತೋ ಅಲ್ಲೆಲ್ಲ ಡಬಲ್ ಮಾಡ್ಕೊಳ್ಳಿ. 110 ಬಂತು. ಇದು 6ನ ಹಾಫ್, 12ನ ಹಾಫ್ 6. ಓಕೆ, ಇದನ್ನು ಡಬಲ್. 44ನ ಡಬಲ್ 88, 44ನ ಡಬಲ್ 88, ಫರ್ದರ್ ಡಬಲ್ 80 ಡಬಲ್ 160, 8 ಡಬಲ್ 16, 160 176, ಫರ್ದರ್ ಡಬಲ್ ಮಾಡಿದ್ರೆ
176 ಬಂತು. ಅದನ್ನು ಫರ್ದರ್ ಡಬಲ್ 17 ಡಬಲ್ 340, 6ನ ಡಬಲ್ 12, 352 ಎಷ್ಟು ಬಂತು? 340 ಪ್ಲಸ್ 12 ಅಂದರೆ ಎಷ್ಟು ಬಂತು? 352 ಬಂತು. ನೋಡಿ ಎಷ್ಟು ಸಿಂಪಲ್ ಆಗಿ ಹೋಗ್ತಾ ಇದೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್. 11 6 660 ಮೈನಸ್ 352 ರೈಟ್. ನೋಡೋಣ ಇದನ್ನ ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕ್, ಓರಲ್ ಸಬ್ಟ್ರಾಕ್ಷನ್ ಆರ್ ಅಡಿಷನ್ ಮಾಡೋಣ. 6 ಮೈನಸ್ 3 3, 6 ಮೈನಸ್ 5 1, 0 ಮೈನಸ್ 2 ಮೈನಸ್ 2 ಬರ್ತದೆ. ನೆಗೆಟಿವ್ ಬಂತಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಿ? ಪ್ರೀವಿಯಸ್ ಡಿಜಿಟಲಿ ಒಂದನ್ನ ಮೈನಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. 3 0, 10 ಮೈನಸ್ 2 8. ಫೈನಲ್ ಆನ್ಸರ್ ಎಷ್ಟು ಬಂತು? 308. ವಿತೌಟ್ ಯೂಸಿಂಗ್ ಪೆನ್ ಅಂಡ್ ಪೇಪರ್ ನೀವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನೋಡೋಣ ಫರ್ದರ್ ಇನ್ನು ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಇನ್ನು ಏನೇನು ಟೆಕ್ನಿಕ್ ನಮಗೆ ಬರ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ 35% ಆಫ್ 400. 4 ಅಂದರೆ ನನಗೆ ಬಂದ್ಬಿಡಬೇಕು ಡಬಲ್ ಡಬಲ್. ಓಕೆ, ದೆನ್ 55% ಆಫ್ 600 ರೈಟ್. ನೋಡೋಣ ಇದು ಹೇಗೆ ಸಾಲ್ವ್ ಮಾಡ್ಬೋದು? 1% ಕ್ಯಾನ್ಸಲ್, 00 ಕ್ಯಾನ್ಸಲ್, 1% ಕ್ಯಾನ್ಸಲ್, 00 ಕ್ಯಾನ್ಸಲ್. ಓಕೆ, 35 ಇಂಟು 4 ಪ್ಲಸ್ 55 ಇಂಟು 6. ಓಕೆ, 55 ಇಂಟು 6. ಇದನ್ನು ಬೇಗ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ? ಇದನ್ನು 1 ಡಬಲ್ ಮಾಡ್ತೀನಿ, ಹಾಫ್ ಮಾಡ್ತೀನಿ. 110 ಇಂಟು 3, ಇದನ್ನು 35 ಇಂಟು 4 ಅಂದರೆ ಡಬಲ್. 35 ಡಬಲ್ 70 ಡಬಲ್ 140 ಡಬಲ್ 35 ಡಬಲ್ 70 ಡಬಲ್ 140 ರೈಟ್. 140 ಪ್ಲಸ್ 110 ಇಂಟು 330 ರೈಟ್. 330 ಪ್ಲಸ್ 100 430 ಪ್ಲಸ್ 40 0 7 470. ಏನು ಮಾಡಿದೆ ಈ ಪ್ರಾಬ್ಲಮಲ್ಲಿ? 35% ಆಫ್ 400 ಅಂತ ಕೇಳಿದ್ರೆ ನಾನು 25% ಪ್ಲಸ್ 10% ಈ ರೀತಿ ಮಾಡ್ತಾ ಕೂತ್ಕೋಬಾರ್ದು ಎಕ್ಸಾಮಲ್ಲಿ. ಇದನ್ನು 50% ಪ್ಲಸ್ 5% ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ರೆ ಯು ಲೂಸ್ ಮೋರ್ ಆ್ಯಂಡ್ ಮೋರ್ ಟೈಮ್. ನಾನು ಏನು ಮಾಡಿದೆ? ಜಸ್ಟ್ 1% ಸಿಂಬಲ್ 00 ಕ್ಯಾನ್ಸಲ್ ಮಾಡಿದೆ. ಉಳಿದಿದ್ದು ನನಗೆ 55 ಇಂಟು 6 ನನಗೆ ಫಾಸ್ಟರ್ ಇದನ್ನಾರು ಮಾಡ್ಬೋದು. ನನಗೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಅಂದರೆ 110 ಮಾಡ್ಕೋತೀನಿ, ಇದನ್ನು ಹಾಫ್ ಮಾಡ್ತೀನಿ. 110 ಇಂಟು 330 ಇದನ್ನು ಡಬಲ್ ಮಾಡ್ತೀನಿ. ಯೂಸಿಂಗ್ ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕ್ ಯು ಕ್ಯಾನ್ ಸಾಲ್ವ್ ಎನಿ ಸಾರ್ಟ್ ಆಫ್ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಇನ್ ಫಾಸ್ಟರ್ ರೇಟ್. ಓಕೆ, ನೋಡೋಣ ನೆಕ್ಸ್ಟ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಹೇಗೆ ಮಾಡೋದು ಹೋಗೋದು ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ ನೋಡೋಣ. ಏನಿದೆ? 18% ಆಫ್ 1500 ಇದೆ ರೈಟ್. 18% ಆಫ್ 1500 ಮೈನಸ್ 20% ಆಫ್ 125 ಅಂತ ಇದೆ. ನಾನು ನಿಮಗೆ ಇದನ್ನ ಟ್ರೆಡಿಷನಲ್ ಮೆಥಡ್, ಮಾಮೂಲಿ ಮಾಡೋ ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋದಾದರೆ ಏನು ಮಾಡಬೇಕು? 20% ಮೈನಸ್ 2%, ಇದನ್ನು 10% ಪ್ಲಸ್ 10%. ನೋಡೋಣ ಈ ಮೆಥಡು ಮಾಡಿ ನೋಡೋಣ. 20% 100% ಆಫ್ 1500. 100% ಅಂದರೆ 1500. 10% ಅಂದರೆ 150. 20% ಅಂದರೆ 2 ಇಂಟು 150 ಮೀನ್ಸ್ 300. ಓಕೆ, ನನಗೆ 20% ಎಷ್ಟೊಂದು ಸಿಕ್ತು? 300 ಅಂತ ಸಿಕ್ತು. 1% ಅಂದರೆ 15, 2% ಅಂದರೆ 30 ರೈಟ್. 2% ಅಂದರೆ 30. ಓಕೆ, ನನಗೆ ಈ ವ್ಯಾಲ್ಯೂ ಎಷ್ಟು ಬಂತು? 300 ಮೈನಸ್ 30 270 ಬಂತು ರೈಟ್. ಮೈನಸ್ 100% ಅಂದರೆ 125 ರೈಟ್. 10% ಅಂದರೆ 12.5. ಓಕೆ, 10% ಅಂದರೆ 12.5 ಅಂದರೆ ಇಲ್ಲಿ 12.5 ಪ್ಲಸ್ 12.5 ಅಂದರೆ 12 24 0.5 25 ಅಂದರೆ ಎಷ್ಟು ಬಂತು? 270 ಮೈನಸ್ 25. 270 ಮೈನಸ್ 25 ಎಷ್ಟು ಬಂತು? 245 ಬಂತು ರೈಟ್. 245 ಬಂತು. ಈ ಆನ್ಸರ್ಸ್ ಬರ್ಲಿಕ್ಕೆ ನಾನು ಏನೇನು ಮಾಡಬೇಕು? 20% ಕ್ಯಾಲ್ಕುಲೇಟ್ ಮಾಡಬೇಕು, 2% ಕ್ಯಾಲ್ಕುಲೇಟ್ ಮಾಡಬೇಕು, ಇದು 100% ಎಷ್ಟು ನೋಡ್ಕೋಬೇಕು? 10 ನೋಡ್ಕೋಬೇಕು, 20 ನೋಡಬೇಕು. ಇಲ್ಲಿ 10 10 25 25 ಅಪ್ಪ ಎಷ್ಟೆಲ್ಲ ಕ್ಯಾಲ್ಕುಲೇಷನ್ ಆಯಿತು ರೈಟ್. ನೋಡೋಣ ಈಗ ಫಾಸ್ಟ್ ಕ್ಯಾಲ್ಕುಲೇಷನ್, ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕಲಿ 245 ಹೇಗೆ ಬೇಗ ಬರ್ಸೋದು, ಹೇಗೆ ಆನ್ಸರ್ ನಾನು ಫಾಸ್ಟರ್ ರೇಟಲ್ಲಿ ತೊಗೊಳ್ಳೋದು ನೋಡೋಣ. ಓಕೆ, ಏನು ಮಾಡ್ತೀನಿ? ಇಲ್ಲಿ 1% ಕಾಣ್ತಾ ಇದೆ, 2 zeros ಕ್ಯಾನ್ಸಲ್ ಮಾಡಿದೆ ರೈಟ್. ದೆನ್ ಹೀಗೆ ಇಲ್ಲಿ ಏನು ಮಾಡ್ಬೋದು? ಇಲ್ಲಿ ಏನು ಮಾಡಬಹುದು? ಓಕೆ, ಇಲ್ಲಿ
ಇಂಟು 2 ಟೆಕ್ನಿಕ್ ಅಂದರೆ ಡಬಲ್ ಮಾಡ್ಬೋದು ಅಂತ ಗೊತ್ತಾಯಿತು. ಡಬಲ್ ಮಾಡಿ ಒಂದು 0 ಅಡಿಷನ್ ಮಾಡಬೇಕು ಅಂತ ಗೊತ್ತಾಯ್ತು ನನಗೆ. ರೈಟ್, ನೋಡ್ತಾ ಹೋಗೋಣ ಹೇಗೆ ಫಾಸ್ಟರ್ ರೇಟಾಗಿ ಸಾಲ್ವ್ ಮಾಡ್ಬೋದು. ರೈಟ್, ಓಕೆ. 18 ಇಂಟು 15, ರೈಟ್. 18 ಇಂಟು 15 ಬಂತು ಈ ಪಾರ್ಟ್. ಇಲ್ಲಿ 20%. 20% ಅಂದರೆ ನನಗಿಲ್ಲಿ ಏನಂತ ಬರ್ಬೋದು, ಡಬಲ್ ಮಾಡಿ 100ಇಂದ ಡಿವೈಡ್ ಮಾಡಬೇಕು. ಓಕೆ, 12.5, ರೈಟ್. 25 ಬರಬೇಕು, ರೈಟ್. 20%, 125 ಅಂದರೆ 100%, ರೈಟ್. 100%. ಡಬಲ್ ಇಂಟು 2 ಮೀನ್ಸ್ ಡಬಲ್. 250ನ ಡಿವೈಡ್ ಮಾಡಿದ್ರೆ ನನಗಿಲ್ಲಿ ಒಂದು 0 ಇದೆ. 250 ಮತ್ತು ಡಿವೈಡೆಡ್ ಬೈ 100 ಹೇಗೆ ಮಾಡ್ಬೇಕು ಹೇಳ್ತೀನಿ ಇನ್ನೊಮ್ಮೆ. ಇಂಟು 2 ಅಂದರೆ ಏನು ಮಾಡ್ಬೇಕು ನನಗೆ, ಇಂಟು 2 ಅಂದರೆ ಡಬಲ್ ಮಾಡಬೇಕು ಅಂತ ಗೊತ್ತು. ಫಾಲೋಡ್ ಬೈ 10. 125 ನಾನು ಏನು ಮಾಡ್ತೀನಿ, ಡಬಲ್ ಮಾಡ್ತೀನಿ. 125 ಡಬಲ್ ಮಾಡಿದ್ರೆ ನನಗೆ 250 ಫಾಲೋಡ್ ಬೈ 10 ಬಂತು. ಇಲ್ಲಿ ಏನಿದೆ, ಪರ್ಸಂಟೇಜ್ ಅಂದರೆ ಏನಂತ ಅರ್ಥ, ಡಿವೈಡೆಡ್ ಬೈ 100 ಅಂತ ಅರ್ಥ ಅಲ್ವಾ. 10 ಕ್ಯಾನ್ಸಲ್ ಮಾಡ್ತೀನಿ. ನನಗೆ ಉಳಿದಿದ್ದ ಆನ್ಸರ್ ಎಷ್ಟು, 25. ಓಕೆ, ಇನ್ನೊಮ್ಮೆ ಹೇಳ್ತೀನಿ. 20% ಆಫ್ 125 ಅಂತಿದೆ. ಫಾಸ್ಟರಾಗಿ ಕ್ಯಾಲ್ಕುಲೇಟ್ ಮಾಡೋದು ಇಂಟು 2. 125 ಇಂಟು 2 ಮಾಡ್ಕೊಳ್ಳೋಣ. ಫಾಲೋಡ್ ಬೈ 10. 125 ಇಂಟು 2 ಮೀನ್ಸ್ 250 ಫಾಲೋಡ್ ಬೈ ದಿಸ್ 0. 2500 ಬಂತು. ಪರ್ಸಂಟೇಜ್ ಅಂದರೆ ಬೈ 100. 10 ಕ್ಯಾನ್ಸಲ್ ಮಾಡಿದೆ. ಉಳಿದಿದೆ ಎಷ್ಟು ಬಂತು, 25 ಬಂತು. ಅಂದರೆ 20% ಆಫ್ 125 ಎಷ್ಟು ಬಂತು, 125 ಬಂತು. 18 ಇಂಟು 15 ತುಂಬ ಲೇಟ್ ಆಗುತ್ತೆ ಮಾಡೋದು. ಓಕೆ, ನಾನು ಏನು ಮಾಡ್ತೀನಿ, ಇದನ್ನು ಹಾಫ್ ಮಾಡ್ತೀನಿ, ಇದನ್ನು ಡಬಲ್ ಮಾಡ್ತೀನಿ. 9 ಇಂಟು 30 ಮಾಡ್ಕೋಬೋದಾ. 18 ಇಂಟು 15 ಮಾಡೋದು ಒಂದೇ, 9 ಇಂಟು 30 ಮಾಡೋದು ಒಂದೇ. ಒಂದು ಜಾಸ್ತಿ ಮಾಡ್ತೀನಿ, ಒಂದು ಕಡಿಮೆ ಮಾಡ್ತೀನಿ. 18ನ ಹಾಫ್ 9, 15ನ ಡಬಲ್ 30, ರೈಟ್. 9 3s 27. 270 minus 25 which is equal to 245. ಸಿಂಪಲ್ ಅಲ್ಲ. ನಾನು ಅದಕ್ಕೆ 1500ಗೆ 20% ಕ್ಯಾಲ್ಕುಲೇಟ್ ಮಾಡಬೇಕು, 10% ಕ್ಯಾಲ್ಕುಲೇಟ್ ಮಾಡಬೇಕು. ಹಾರಿಬಲ್, ಅಂದರೆ ತುಂಬ ಪ್ರೋಸೆಸ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಐ ಕ್ಯಾನ್ ಡೂ ಮೈ ಸಿಂಪ್ಲಿಫಿಕೇಶನ್ ಪಾರ್ಟ್ ಇನ್ ಎ ಫಾಸ್ಟರ್ ರೇಟ್, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್, 60% ಆಫ್ 250 ಅಂತ ಇದೆ. 60% ಆಫ್ 250 ಪ್ಲಸ್ 85% ಆಫ್ 400 ಅಂತ ಇದೆ. ಈ ಪ್ರಾಬ್ಲಮಲ್ಲಿ ಏನು ಸಾಲ್ವ್ ಮಾಡ್ಬೋದು, 1%, 10 ಕ್ಯಾನ್ಸಲ್, 10 ಕ್ಯಾನ್ಸಲ್, 1%, 10 ಕ್ಯಾನ್ಸಲ್, 10 ಕ್ಯಾನ್ಸಲ್. ಇದು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ. 60% ಅಂದರೆ ಏನಂತ ಅರ್ಥ, 60/100 ಇಂಟು 250 ಅಂತ ಅರ್ಥ ಅಲ್ವಾ. ನಾನು ಇಲ್ಲಿ 1%, 2 0 ಏನಕ್ಕೆ ಕ್ಯಾನ್ಸಲ್ ಮಾಡಿದೆ ಅಂತಂದರೆ, ಈಗ ನನಗೆ ಇಲ್ಲೂ 2 zeros ಕ್ಯಾನ್ಸಲ್, ನ್ಯೂಮರೇಟ್ರಲ್ಲಿ 10 ಕ್ಯಾನ್ಸಲ್. ನಾನು ಫಾಸ್ಟರ್ ರೇಟಲ್ಲಿ 1% ಆ್ಯಂಡ್ 2 zeros ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಓಕೆ, ನನಗೆ ಈ ಕ್ಯಾಲ್ಕುಲೇಷನ್ ಏನು ಬಂತು, 6 ಇಂಟು 25 ಪ್ಲಸ್ 85 ಇಂಟು 4 ಅಂತ ಬಂತು. 4 ಅಂದರೆ ಡಬಲ್, ರೈಟ್. 25 ಅಂದರೆ ಹಾಫ್ ಆಫ್ ಹಾಫ್ ಇಂಟು 100, ಹಾಫ್ ಇಂಟು 100, ರೈಟ್. 25 6 150 ಅಂತ ಗೊತ್ತಿದೆ, ಡೈರೆಕ್ಟಾಗಿ ಬರಿಬೋದು, ರೈಟ್. 85ನ ಡಬಲ್ 80 ಡಬಲ್ 160, 5 ಡಬಲ್ 10, 170. ಫಸ್ಟ್ ಡಬಲ್ ಎಷ್ಟಾಯಿತು, 170ನ ಫರ್ದರ್ ಡಬಲ್ 340, 0 9 4. ಎಷ್ಟು ಬೇಗ ಆನ್ಸರ್ ಅರೈವ್ ಮಾಡಿದ್ವಿ. ಹೇಗೆ ಪರ್ಸೆಂಟೇಜ್ನ ಪರ್ಸೆಂಟೇಜ್ ಮತ್ತು ಝೀರೋಸ್ ಕ್ಯಾನ್ಸಲೇಷನ್ ಮಾಡ್ತಾ ಹೋದಂಗೋ ನನಗೆ ಸಿಂಪ್ಲಿಫೈ ಆಗ್ತಾ ಹೋಗುತ್ತೆ. ಓಕೆ, ಆನ್ಸರ್ ಎಷ್ಟು ಬಂತು, 490 ಬಂತು ಫಾರ್ 7th ಪ್ರಾಬ್ಲಮ್. ನೋಡ್ತಾ ಹೋಗೋಣ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ 120% ಆಫ್ 550 ಪ್ಲಸ್ 45% ಆಫ್ 1500. ಇದು ನಾರ್ಮಲ್ ಮೆಥಡ್ ಮಾಡೋದಾದರೆ 50% 5% ಕಂಡುಹಿಡ್ಕೋಬೇಕು. ಇದನ್ನು 100% ಪ್ಲಸ್ 20%. ಎಷ್ಟು ಪ್ರೊಲಾಂಗ್ ಆಗ್ತಾ ಹೋಗುತ್ತೆ ನೋಡೋಣ. ಸಿಂಪ್ಲಿಫೈ ಫಾಸ್ಟೆಸ್ಟ್ ಮೆಥಡಲ್ಲಿ ಹೇಗೆ ಸಿಂಪ್ಲಿಫೈ ಮಾಡೋದು ನೋಡೋಣ. 1% ಕ್ಯಾನ್ಸಲ್, ಡಬಲ್ ಝೀರೋಸ್ ಕ್ಯಾನ್ಸಲ್, 1% ಕ್ಯಾನ್ಸಲ್, ಡಬಲ್ ಝೀರೋಸ್ ಕ್ಯಾನ್ಸಲ್, ರೈಟ್. 12 ಇಂಟು 55, ಓಕೆ, ಪ್ಲಸ್ 45 ಇಂಟು 15. ಓಕೆ, ಹೇಳಿದ್ದೀನಿ ಆಗಲೇ, ಎಲ್ಲೆಲ್ಲಿ ನೀವು 5 ನೋಡ್ತೀರಾ ಅದನ್ನೆಲ್ಲ ಡಬಲ್ ಮಾಡಿಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದೀನಿ.
ಇದನ್ನು ನಾನು ಡಬಲ್ ಮಾಡ್ತೀನಿ, ಇದನ್ನು ಹಾಫ್ ಮಾಡ್ತೀನಿ. 6 12 ಹಾಫ್ 6 ಇಂಟು 55 ಹಾಫ್ 110 ರೈಟ್. 110 ಇಂಟು 6 660 ರೈಟ್. ಪ್ಲಸ್ 15 ಅಂತ ಬಂದರೆ 10 ಪ್ಲಸ್ 5 10 ಪ್ಲಸ್ 5 ಅಂತನಾದ್ರು ತಗೋತೀನಿ ರೈಟ್. 10 ಪ್ಲಸ್ 5 ಅಂತನಾದ್ರು ತಗೊಳ್ಳಿ, 10 ಪ್ಲಸ್ 5 ಅಂತನಾದ್ರು ತಗೋಬೋದು. 45 ಇಂಟು 15 ರೈಟ್. 45 ಇಂಟು 15 ಓಕೆ. 10 ಪ್ಲಸ್ 5 45 ಇಂಟು 10 450 ಪ್ಲಸ್ ಇಂಟು 5 ಮೀನ್ಸ್ ಹಾಫ್ ಇಂಟು 10. ಹಾಫ್ ಅಂದರೆ 45 ಹಾಫ್ 22.5 22.5 ಇಂಟು 10 ಮಾಡಿದ್ರೆ 225 ರೈಟ್. 5 5 5 5 ಪ್ಲಸ್ 0 5 2 ಪ್ಲಸ್ 5 7 4 ಪ್ಲಸ್ 2 6 ನನಗೆ 660 ಪ್ಲಸ್ 675 ಮಾಡಬೇಕು. 5 ಪ್ಲಸ್ 0 5 7 ಪ್ಲಸ್ 6 13 6 ಪ್ಲಸ್ 6 12 ಪ್ಲಸ್ 1 13. ಆನ್ಸರ್ ಎಷ್ಟು ಬಂತು? 1335. ನೋಡಿ ಜಾಸ್ತಿ ಕ್ಯಾಲ್ಕುಲೇಷನ್ನೇ ಮಾಡಲಿಲ್ಲ ನಾನು. ಒಂದು ಪರ್ಸೆಂಟೇಜ್ನ ಮತ್ತೆ 2 0ಕ್ಕೆ ತೆಗೆದೆ, ಇಲ್ಲೊಂದು ಪರ್ಸೆಂಟೇಜ್ ಮತ್ತೆ 2 0 ತೆಗೆದೆ. ಉಳಿದಿದ್ದೇನು 45 ಇಂಟು 15 ರೈಟ್. ಇಲ್ಲಿ 12 ಇಂಟು 55 12 ಇಂಟು 55ನ ಫಾಸ್ಟಾಗಿ ಸಾಲ್ವ್ ಮಾಡೋದು ಹೇಗೆ? 12 ಇಂಟು 55ನ ನಾನು ಏನು ಮಾಡ್ತೀನಿ, ಇದನ್ನು ರೈಸ್ ಮಾಡ್ತೀನಿ, ಇದನ್ನು ಹಾಫ್ ಮಾಡ್ತೀನಿ, ವಿಚ್ ಮೀನ್ಸ್ 110 ಇಂಟು 6 ವಿಚ್ ಮೀನ್ಸ್ 660. ಕ್ಯಾಲ್ಕುಲೇಷನ್ನು ಫಾಸ್ಟರ್ ರೇಟಲ್ಲಿ ಸಾಲ್ವ್ ಆಗ್ತಾ ಹೋಗ್ತಾ ಇದೆ ರೈಟ್. ಎಲ್ಲೆಲ್ಲಿ 5 ಲಾಸ್ಟಿಗೆ ಎಂಡ್ ಆಗುತ್ತೋ ಅಲ್ಲೆಲ್ಲ ನಾನು ಡಬಲ್ ಮಾಡಿಕೊಂಡ್ರೆ ನನಗೆ ಲಾಸ್ಟ್ ಡಿಜಿಟ್ ಏನು ಬರುತ್ತೆ? 0 ಬರ್ತಾ ಇದೆ. ಓಕೆ ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 160% ಆಫ್ 250 160% ಆಫ್ 250 ಪ್ಲಸ್ ಎಕ್ಸ್ ಪ್ರಾಬ್ಲಮ್ ಇದೆಯಲ್ಲ, ಐ ನೀಡ್ ಮೋರ್ ಸ್ಪೇಸ್. 160% ಆಫ್ 250 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 120% ಆಫ್ 400 ಅಂತ ಇದೆ. ನೋಡೋಣ ಹೇಗೆ ಫಾಸ್ಟ್ ಸಾಲ್ವ್ ಮಾಡ್ಬೋದು. 1% ಮತ್ತೆ 2 zeros ಕ್ಯಾನ್ಸಲ್ ಮಾಡಿದೆ, ಇಲ್ಲಿ 1% ಮತ್ತೆ 2 zeros ಕ್ಯಾನ್ಸಲ್ ಮಾಡಿದೆ. ಉಳಿದಿದ್ದ ಕ್ಯಾಲ್ಕುಲೇಷನ್ ಎಷ್ಟು ನನಗೆ? 16 ಇಂಟು 25 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 120 ಇಂಟು 4 ಅಂದರೆ ಡಬಲ್ ಟ್ವೈಸ್ ರೈಟ್. 125 ಅಂದರೆ ಡಬಲ್ ಟೈಮ್ಸ್ ಹಾಫ್ ಇಂಟು 100 ರೈಟ್. ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕ್ ರೈಟ್. 16ನ ಹಾಫ್ 8ನ ಹಾಫ್ 4 ಇಂಟು 100 400 ರೈಟ್. ಹೇಗೆ ಮಾಡಿದೆ? ಇಂಟು 25 ಅಂದರೆ ಹಾಫ್ ಆಫ್ ಹಾಫ್ ಇಂಟು 100. 16ನ ಹಾಫ್ 8ನ ಹಾಫ್ 4 ಇಂಟು 100 ಮೀನ್ಸ್ 400 ರೈಟ್. ಪ್ಲಸ್ ಎಕ್ಸ್ 120 ಫಸ್ಟ್ನ ಡಬಲ್ 120 ಡಬಲ್ 240 240ನ ಡಬಲ್ 480. ಹೇಗೆ ಮಾಡಿದೆ? 4 0s 0 4 2s 8 4 1s 4. ಕ್ಯಾಲ್ಕುಲೇಷನ್ ಈ ರೀತಿ ಆದರೂ ಮಾಡ್ಬೋದು. ಇಂಟು 4 ಮೀನ್ಸ್ ಡಬಲ್ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಡಬಲ್ ಮಾಡ್ತೀನಿ. 120 ಡಬಲ್ 240 240ನ ಡಬಲ್ 480. ಎಕ್ಸ್ ಬೇಕು ನನಗೆ. ಎಕ್ಸ್ ಬೇಕು ಅಂದರೆ 400ನ ರೈಟ್ ಸೈಡ್ ಮೂವ್ ಮಾಡ್ತೀನಿ. 480 ಮೈನಸ್ 400 ವಿಚ್ ಇಸ್ ಈಕ್ವಲ್ ಟು 80. ಓಕೆ ನೋಡಿ 160% ಆಫ್ 250 ನಾನು ಹೇಗೆ ಸಾಲ್ವ್ ಮಾಡಿದೆ? 160% ಆಫ್ 250 ನಾನು ವಿತೌಟ್ ಮಚ್ ಕ್ಯಾಲ್ಕುಲೇಷನ್ ಈ ರೀತಿ ಸಾಲ್ವ್ ಮಾಡಿದೆ. ಹೇಗೆ? ಒಂದು ಪರ್ಸೆಂಟೇಜ್ 2 0ಕ್ಕೆ ತಗೊಂಡೆ. 16 ಇಂಟು 25 ಇಂಟು 25 ಮೀನ್ಸ್ ಹಾಫ್ ಆಫ್ ಹಾಫ್ ಇಂಟು 100 ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕ್ ಮೂಲಕ ಫಾಸ್ಟರ್ ರೇಟಲ್ಲಿ ಸಾಲ್ವ್ ಮಾಡಿದೆ. ಸೊ ಫೈನಲ್ ಆನ್ಸರ್ ಈಸ್ 80. ಓಕೆ ದೆನ್ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಪರ್ಸೆಂಟೇಜ್ ಇದೆ. ಓಕೆ ಏನಿದೆ ಪರ್ಸೆಂಟೇಜ್? 17.5% ಆಫ್ 800. ಓಕೆ ದೆನ್ 27.5% ಆಫ್ 400 ರೈಟ್. 17.5 800 ಆಗುತ್ತಾ? ಇದೇನು ಕಂಡಿಡ್ಕೊಳ್ರಿ? 20% ಕಂಡಿಡ್ಕೊಂಡು ಅದಕ್ಕೆ 2.5% ಮೈನಸ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹೋಗುತ್ತೆ ನನಗೆ? ಫಾಸ್ಟರ್ ರೇಟಲ್ಲಿ ಹೇಗೆ ಸಾಲ್ವ್ ಮಾಡೋದು ನೋಡೋಣ. 1% ಮತ್ತು 2 zeros ಕ್ಯಾನ್ಸಲ್, 1% ಕ್ಯಾನ್ಸಲ್ 2 zeros ಕ್ಯಾನ್ಸಲ್. ಓಕೆ ಉಳಿದಿದ್ದು ನನಗೆ 17.5 ಇಂಟು 8 ಅಂತ ಉಳಿತು ರೈಟ್. 17.5 ಇಂಟು 8 ಈ ಕಡೆ 27.5 ಇಂಟು 4 ಅಂತ ಉಳಿತು ರೈಟ್. ಆಗ ನಾನು ಹೇಳ್ಕೊಟ್ಟೆ ಒಂದು ಡಬಲ್ ಮಾಡಿ ಒಂದು ಹಾಫ್ ಮಾಡಿದ್ರೆ ಏನು ಕ್ಯಾಲ್ಕುಲೇಷನ್ ಬರುತ್ತೆ ನೋಡೋಣ. 17 ಡಬಲ್ 17.5 ಡಬಲ್ 17.5 ಡಬಲ್ 17ನ ಡಬಲ್ 34 0.5ನ ಡಬಲ್ 1 34 ಪ್ಲಸ್ 1 35 ಆಯಿತು 35 ಆಯಿತು.
ಇದು ಒಂದನ್ನ ಡಬಲ್ ಮಾಡೀನಿ, ಇನ್ನೊಂದನ್ನ ಏನು ಮಾಡ್ತೀನಿ ಹಾಫ್ ಮಾಡಬೇಕು. 8ನ ಹಾಫ್ 4. ಇದು ಏನಾಯಿತು 17.5 ಇಂಟು 8 ಇರೋದು ನಾನು ಏನು ಮಾಡಿದೆ, ಒಂದು ಡಬಲ್ ಮಾಡಿದೆ, ಇನ್ನೊಂದು ಹಾಫ್ ಮಾಡಿದೆ. 17.5ನ ಡಬಲ್ 17ನ ಡಬಲ್ 34.5ನ ಡಬಲ್ 1 ಅಂದರೆ 35 ಆಯಿತು. ಒಂದು ಡಬಲ್ ಮಾಡೀನಿ ಅಂದರೆ ಇನ್ನೊಂದು ಏನು ಮಾಡ್ತೀನಿ ಹಾಫ್ ಮಾಡ್ತೀನಿ. 8ನ ಹಾಫ್ 4 ರೈಟ್. ಈಗ 35 ಮತ್ತು 4ನ ನೋಡ್ತಾ ಹೋಗೋಣ ರೈಟ್. ದೆನ್ ಇಲ್ಲಿ ಪಾಯಿಂಟ್ ತೆಗಿಬೇಕು ಅಂದರೆ ನಾನು ಡಬಲ್ ಮಾಡ್ತೀನಿ, ಹಾಫ್ ಮಾಡ್ತೀನಿ. 27ನ ಡಬಲ್ 25ನ ಡಬಲ್ 52ನ ಡಬಲ್ 4 ಅಂದರೆ 54. 54ನ 0.5 ಡಬಲ್ ಅಂದರೆ 55. 27ನ ಡಬಲ್ 52 27ನ ಡಬಲ್ 54. 0.5ನ ಡಬಲ್ 1 54 ಪ್ಲಸ್ 1 55 ಇಂಟು 4. ಇದನ್ನು ಡಬಲ್ ಮಾಡಿ, ಇದನ್ನು ಡಬಲ್ ಮಾಡಿದೆ ಅಂದರೆ ಇದನ್ನು ಹಾಫ್ ಮಾಡ್ತೀನಿ. 4ನ ಹಾಫ್ 2 ರೈಟ್. ಈಗ ಇದನ್ನು ಸಾಲ್ವ್ ಮಾಡೋಣ. 35 4 ಮೀನ್ಸ್ ಡಬಲ್ ಡಬಲ್, 2 ಮೀನ್ಸ್ ಡಬಲ್. 35ನ ಫಸ್ಟ್ ಡಬಲ್ ಮಾಡಿದ್ರೆ 70, 70ನ ಫರ್ದರ್ ಡಬಲ್ ಮಾಡಿದ್ರೆ 140 ರೈಟ್. 55ನ ಡಬಲ್ ಮಾಡಿದ್ರೆ 110 ರೈಟ್. 0 0 0 4 ಪ್ಲಸ್ 1 5 1 ಪ್ಲಸ್ 1 2 ರೈಟ್. 250. ಎಷ್ಟು ಟೈಮ್ ಬೇಕಾಗಿತ್ತು ನೀವು ಇದನ್ನು ಸಾಲ್ವ್ ಮಾಡ್ತಾ ಕೂತಿದ್ರೆ? ಇದನ್ನು 25% ಪ್ಲಸ್ 2.5% ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡ್ರೆ ಯು ಲೂಸ್ ಮೋರ್ ದೆನ್ 5 ಮಿನಿಟ್ಸ್. 117.5ನ 20% ಮೈನಸ್ 2.5% ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡ್ರೆ ಯು ವಿಲ್ ಲೂಸ್ ಯುವರ್ 20 ಮಿನಿಟ್ಸ್ ಆಫ್ ಯುವರ್ ಟೈಮ್ ಇನ್ ದಿಸ್ ಸಿಂಗಲ್ ಕ್ಯಾಲ್ಕುಲೇಷನ್ ಓನ್ಲಿ. ಹಾಗಾದರೆ ನಾವು ಏನು ಮಾಡಬೇಕು, ಒಂದು ಡಬಲ್ ಮಾಡಬೇಕು, ಇನ್ನೊಂದು ಹಾಫ್ ಮಾಡಿದ್ರೆ ನನಗೆ ಆನ್ಸರ್ ಬೇಗ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ 22%, 22.5% ಆಫ್ 2000 ಪ್ಲಸ್ 16.5% ಆಫ್ 1600 ರೈಟ್. 1% 2 0 ಕ್ಯಾನ್ಸಲ್ ಮಾಡಿದೆ, 1% 2 0 ಕ್ಯಾನ್ಸಲ್ ಮಾಡಿದೆ. ಉಳಿದಿದೆ ನನಗೆ 22.5 ಇಂಟು 20. ಓಕೆ, ಈ ಕಡೆ 16.5 ಇಂಟು 16. ಓಕೆ, ಇದು ನಾನು ಫಾಸ್ಟರ್ ರೇಟಲ್ಲಿ ಸಾಲ್ವ್ ಮಾಡಬೇಕು. ಹೇಗೆ ಮಾಡಲಿ, ಒಂದು ಡಬಲ್ ಮಾಡ್ತೀನಿ. 0.5 ಇದೆ, 0.5 ನಾನು ಡಬಲ್ ಮಾಡಿದ್ರೆ ನನಗೆ ಪಾಯಿಂಟ್ಲೆಸ್ ನಂಬರ್ ಬರುತ್ತೆ. 22.5ನ ಡಬಲ್ 22ನ ಡಬಲ್ 22ನ ಡಬಲ್ 44, ಹಾಫ್ನ ಡಬಲ್ 145. ಓಕೆ, ಒಂದನ್ನು ಹಾಫ್ ಡಬಲ್ ಮಾಡಿದೆ, ಇನ್ನೊಂದನ್ನು ಹಾಫ್ ಮಾಡ್ತೀನಿ. ಎಷ್ಟು ಬಂತು 45 ಇಂಟು 10 ರೈಟ್. ಇದನ್ನು ಡಬಲ್ ಮಾಡ್ತೀನಿ, ಹಾಫ್ ಮಾಡ್ತೀನಿ. 16 ಡಬಲ್ 32, 0.5ನ ಡಬಲ್ 1 33 ಇಂಟು 8. ಓಕೆ, 33 ಇಂಟು 8 ನೋಡೋಣ. 45 ಇಂಟು 10 450 ಪ್ಲಸ್ 8 3s 24, 8 3s 24, 8 3s 24 ಪ್ಲಸ್ 2 26. ಓಕೆ, 0 ಪ್ಲಸ್ 4 4, 6 ಪ್ಲಸ್ 5 11, 1 ಕ್ಯಾರಿ 4 5 6 7. ಆನ್ಸರ್ ಎಷ್ಟು ಬಂತು 714. ನೋಡಿ, ಪಾಯಿಂಟ್ ಇರೋ ನಂಬರ್ನು ನಾನು ವಿತೌಟ್ ಯೂಸಿಂಗ್ ಮೋರ್ ಕ್ಯಾಲ್ಕುಲೇಷನ್ ನಾನು ಫೈನಲ್ ರಿಸಲ್ಟ್ನ ಅರೈವ್ ಮಾಡಬಹುದು. ಓಕೆ, ನೋಡೋಣ ಫರ್ದರ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಮತ್ತೆ ಇನ್ನು ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆ ಅಲ್ಲ? ಪರ್ಸಂಟೇಜ್ ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ ಡಬಲ್ ಝೀರೋಸ್ನ ಕ್ಯಾನ್ಸಲ್ ಮಾಡ್ತಾ ಹೋದರೆ ನಿಮ್ಮ ಕ್ಯಾಲ್ಕುಲೇಷನ್ ತುಂಬ ಸಿಂಪಲರ್ ಆಗ್ತಾ ಹೋಗುತ್ತೆ ರೈಟ್. ನೆಕ್ಸ್ಟ್ ಸೆಟ್ ಆಫ್ ಕ್ಯಾಲ್ಕುಲೇಷನ್ ಇನ್ನು 4 ಪ್ರಾಬ್ಲಮ್ಸ್ ನೋಡೋಣ. ಹೇಗೆ ಸಾಲ್ವ್ ಮಾಡೋದು, ಏನು ಟೆಕ್ನಿಕ್ ಇದೆ ನೋಡ್ತಾ ಹೋಗೋಣ. 32% ಆಫ್ 250 ಅಂತ ಇದೆ, 32% ಆಫ್ 250 ಅಂತ ಇದೆ, ಪ್ಲಸ್ 16% ಆಫ್ 550 ಅಂತ ಇದೆ. ಹೇಗೆ ಸಾಲ್ವ್ ಮಾಡಲಿ ನಾನು? ಇಲ್ಲಿ ನನಗೆ 1% ಬರೀ 1 0 ಮಾತ್ರ ಇದೆ, ಇಲ್ಲಿ 1% 1 0 ಮಾತ್ರ ಇದೆ. ನನಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಏನು ಮಾಡೋದು, ಹೇಗೆ ಮಾಡಲಿ? ಇಲ್ಲಿ 1 0 ಇದೆ, ಆಗಲೇ ಹೇಳಿದ್ದೀನಿ 32% ಆಫ್ 250 ಇದನ್ನು ಹೇಗೆ ಬೇಕಾದ್ರೆ ಆಲ್ಟ್ರ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ. ಪರ್ಸಂಟೇಜ್ ನನಗೆ ಇಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲ, ಪರ್ಸಂಟೇಜ್ ಈ ಕಡೆ ಹಾಕ್ತೀನಿ, 1 0 ನಾನು ಈ ಕಡೆ ತರ್ತೀನಿ, ವಿಚ್ ಈಸ್ ಈಕ್ವಲ್ ಟು 320 ಆಫ್ 25%. ಯಾವ ರೀತಿ ಬರ್ಕೋಬೋದು ನಾನು? 25% ಆಫ್ 320 ಅಂತ ಬರ್ಕೋಬೋದು. ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ನನಗೆ ಏನಿದೆ ಕ್ಯಾಲ್ಕುಲೇಷನ್, ಪರ್ಸಂಟೇಜು ಮತ್ತು 2 0 ಇದ್ದರೆ ನಾನು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು.
ಬಟ್ ನನಗೆ ಕ್ಯಾನ್ಸಲ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಈ ಮೆಥಡ್ ತುಂಬ ಆಗುತ್ತೆ. 25% ಪ್ಲಸ್ 7% ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡ್ರೆ ಐ ಲೂಸ್ ಮೋರ್ ದ್ಯಾನ್ 5 minutes ಟೈಮ್. ಹೇಗೆ ಸಿಂಪ್ಲಿಫೈ ಮಾಡ್ಬೇಕು ನಾನು ಈ ಪ್ರಾಬ್ಲಮ್ನ ನೋಡೋಣ. 32% ಆಫ್ 250 ಅಂತ ಅಂದ್ರೂ ಒಂದೇ. ಇದನ್ನು ಪರ್ಸೆಂಟೇಜ್ ಈ ಕಡೆ ನಾನು ಈ ಕಡೆ ಹಾಕಿ 0 ಈ ಕಡೆ ಹಾಕೋತೀನಿ. 320 25% ಆಫ್ 320 ಅಂದರೂ ಒಂದೇ. ಓಕೆ, ಹಾಗಾದರೆ ನಾನು ಇದನ್ನು ಏನಂತ ಬರ್ಕೊಳ್ಳಿ, 320 0 ಇದನ್ನು ಈ ಕಡೆ ಹಾಕ್ತೀನಿ. 320 ಆಫ್ 25% ವಿಚ್ ಮೀನ್ಸ್ 25% ಆಫ್ 320 ಅಂತ ಬರ್ಕೋಬೋದು, ರೈಟ್. ಹಾಗಾದರೆ ಇದನ್ನು ಏನಂತ ಬರ್ಕೋಬೋದು, 16 ಇದೆ ಇಲ್ಲಿ 110 ಇದೆ, ಇಲ್ಲಿ 16 ಇದೆ, 110 ಇದೆ, ಇಲ್ಲಿ 5 ಇದೆ, ರೈಟ್. ಹಾಗಾದರೆ ಇದನ್ನು ಹೇಗೆ ಸಾಲ್ವ್ ಮಾಡಲಿ, 0ನ ತೆಗೆದು ನಾನು ಇಲ್ಲಿ ಹಾಕ್ತೀನಿ. 160% ಆಫ್ 55 ಅಂತ ಹಾಕ್ತೀನಿ. 160% ಆಫ್ 55 ಹಾಕ್ತೀನಿ. ನನಗೆ ಪರ್ಸೆಂಟೇಜು ಇಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲ, ಈ ಕಡೆ ಬರ್ಕೋತೀನಿ, ರೈಟ್. ನೋಡೋಣ ಈಗ ನೋಡೋಣ. 25% ಆಫ್ 320, 25% ಅಂದರೆ ಹಾಫ್, ರೈಟ್. 25% ಅಂದರೆ ಹಾಫ್. ಓಕೆ, 320ನ ಹಾಫ್, 320ನ ಫಸ್ಟ್ ಹಾಫ್ ಎಷ್ಟು, 160, 160ನ ಫರ್ದರ್ ಹಾಫ್ ಎಷ್ಟು, 80. ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟು ಬಂತು ನನಗೆ, 80 ಬಂತು. ಹೇಗೆ ಮಾಡಿದೆ 25% ಆಫ್ 320 ಅಂತ ಬರೆದೆ. 25% ಅಂದರೆ ಹಾಫ್. 120ನ ಫಸ್ಟ್ ಹಾಫ್ ಎಷ್ಟು ಬರುತ್ತೆ, 160, 160ನ ಫರ್ದರ್ ಹಾಫ್ 80. ಓಕೆ, ಇದನ್ನು ನೋಡೋಣ. ಇದನ್ನು ಹೇಗೆ ಸಾಲ್ವ್ ಮಾಡಲಿ, ಒಂದನ್ನು ಡಬಲ್ ಮಾಡ್ತೀನಿ, ಇನ್ನೊಂದನ್ನು ಹಾಫ್ ಮಾಡ್ತೀನಿ, ರೈಟ್. 180ನ ಹಾಫ್, 160ನ ಹಾಫ್ 80 ಆಫ್ 55%ನ ಹಾಫ್, 55%ನ ಡಬಲ್ 110% ಅಂತ ಬರ್ಕೊಂಡೆ, ರೈಟ್. ನನಗೆ 100% ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ. ಈಗ ನೋಡಿ, 1% 10 ಕ್ಯಾನ್ಸಲ್ ಮಾಡ್ತೀನಿ. ನನಗೆ ಉಳಿದಿದ್ದೇನು, 8 × 11, 8 × 11 ಅಂದರೆ 88. ಈ ಕಡೆ ಎಷ್ಟು ಉಳಿತು, 80. ಸೊ 80 + 88, 8 + 8 16, 168. ಹೇಗೆ ಸಾಲ್ವ್ ಮಾಡಿದೆ, ಇನ್ನೊಮ್ಮೆ ಹೇಳ್ತೀನಿ ಹೇಗೆ ಸಾಲ್ವ್ ಮಾಡಿದೆ. 116% ಆಫ್ 550 ಕಂಡುಹಿಡಿಯೋದು ಒಂದೇ. ಇಲ್ಲಿ ನಾನು ಪರ್ಸೆಂಟೇಜ್ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ. 55% ಆಯಿತು, 10ನ ಇಲ್ಲಿ ಶಿಫ್ಟ್ ಮಾಡ್ತೀನಿ, ಏನು ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಹಾಗಾದ್ರೆ ನನಗೆ 55% ಆಫ್ 160 ಕಂಡುಹಿಡಿಯೋದು ಒಂದೇ. 110% ಅಂದರೆ ಇದನ್ನು ರೈಸ್ ಮಾಡ್ತೀನಿ, ಇದನ್ನು ಹಾಫ್ ಮಾಡ್ತೀನಿ, ಆಗಲೇ ಹೇಳ್ಕೊಟ್ಟೀನಿ. 55%ನ 110% ಮಾಡ್ಕೋತೀನಿ, 160ನ 80 ಮಾಡ್ಕೋತೀನಿ. ದೆನ್ 1% ಆ್ಯಂಡ್ ಐ ವಿಲ್ ಕ್ಯಾನ್ಸಲ್ 2 zeros. ಉಳಿದಿದೆ ಎಷ್ಟು, 11 × 8, ರೈಟ್. 11 × 8 ಮೀನ್ಸ್ 88. ಈ ಕಡೆ ಎಷ್ಟು ಬಂತು, 80. 80 + 88 168. In this way we can save the time of our calculation in competitive exams. ಓಕೆ, ಅರ್ಥ ಆಗ್ತಾ ಇದೆಯಲ್ಲ. ಓಕೆ, ದೆನ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 12% ಆಫ್ 550, 12% ಆಫ್ 550 ಪ್ಲಸ್ X% ಆಫ್ 320 is equal to 82 ಅಂತ ಹೇಳ್ತಾರೆ. X% ಕಂಡುಹಿಡಿಬೇಕು ನಾನೀಗ. ಓಕೆ, X% ಮೀನ್ಸ್ X ಡಿವೈಡೆಡ್ ಬೈ 100 ಅಂತ ಗೊತ್ತು, ರೈಟ್. ಓಕೆ, ಈಗ ನಾನು ಈ ಟರ್ಮ್ನ ಇಲ್ಲೇ ಇಟ್ಕೋತೀನಿ, ಇದನ್ನು ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. ಓಕೆ, X/100 × 320 is equal to 82 minus 12% ಆಫ್ 550. 12% ಆಫ್ 550 ಇದನ್ನು ಸಾಲ್ವ್ ಮಾಡ್ಬೇಕು ನಾನು. ಇದನ್ನು ಹೇಗೆ ಸಾಲ್ವ್ ಮಾಡಲಿ, ನಾನು ಫಾಸ್ಟಾಗಿ ನಾನು ಸಾಲ್ವ್ ಮಾಡ್ಬೇಕು. 12% ಆಫ್ 550ನ ಏನು ಮಾಡ್ತೀನಿ, ಈ ಪರ್ಸೆಂಟೇಜ್ ಈ ಕಡೆ ಹಾಕ್ತೀನಿ, 0ನ ಈ ಕಡೆ ತರ್ತೀನಿ, ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ. 120 ಆಫ್ 55% ಅಂತ ಆಯಿತು. 55% ನಾನು ಚೇಂಜ್ ಮಾಡ್ಕೋತೀನಿ. ಈಗ ಇದನ್ನು ಹಾಫ್ ಮಾಡ್ತೀನಿ, ಇದನ್ನು ಡಬಲ್ ಮಾಡ್ತೀನಿ. 60 ಆಫ್ 110% ಆಯಿತು, ರೈಟ್. 110% ಆಯಿತು, ಡಬಲ್ ಮಾಡಿದೆ. 1% 10 20 ಕ್ಯಾನ್ಸಲ್ಸ್. ಉಳಿದಿದೆ ಎಷ್ಟು ಬಂತು ನನಗೆ, 11 × 6 66 ಬಂತು. ಹಾಗಾದರೆ ಇದ್ರ ವ್ಯಾಲ್ಯೂ ನಾನು ಎಷ್ಟು ಅಂತ ಬರ್ಕೋತೀನಿ, 66. 12% ಆಫ್ 550 ಎಷ್ಟು ಬಂತು, 66 ಬಂತು. ಓಕೆ, ಈ ಕಡೆ ಎಷ್ಟಿದೆ, X/100 × 320 ಇದೆ. ಓಕೆ, 82 ಮೈನಸ್ 66, ರೈಟ್. 82 ಮೈನಸ್ 66, 12 ಮೈನಸ್ 6 6, 7 ಮೈನಸ್ 6 1 ಅಂದರೆ 16 ಇದೆ. ಓಕೆ,
82 ಮೈನಸ್ 66 ಎಷ್ಟು ಬಂತು 16 ಬಂತು ಓಕೆ 16 ones are 16 20s are okay 16 ones are 16 20s are right 21s are 25s are 100 ಈಗ ಏನಿದೆ ನನಗೆ x by 5 is equal to 1 ಅಂತಿದೆ ನನಗೆ x ಬೇಕು ಅಂದರೆ 5 ಈ ಕಡೆ ಕಳಿಸ್ತೀನಿ x is equal to 5 ಓಕೆ ರೈಟ್ ಏನು ಮಾಡಿದೆ ನಾನು 12% ಆಫ್ 550ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಾನು ಏನು ಮಾಡಿದೆ ರೈಟ್ ಸೈಡ್ ಶಿಫ್ಟ್ ಮಾಡಿಕೊಂಡೆ 88 ಮೈನಸ್ 12% ಆಫ್ 550 ಕಂಡಿಡ್ಕೊಂಡೆ ಹೇಗೆ ಕಂಡಿಡ್ಕೊಂಡೆ ಪರ್ಸೆಂಟೇಜ್ ರೈಟ್ ಸೈಡ್ ಶಿಫ್ಟ್ ಮಾಡಿದೆ ಝೀರೋನ ಇಲ್ಲಿಗೆ ಹಾಕಿದೆ ಎಷ್ಟು ಬಂತು ನನಗೆ 120 ಆಫ್ 55% ಬಂತು 120 ಆಫ್ 55% ಅದನ್ನ ಏನು ಮಾಡಿದೆ ಡಬಲ್ ಮಾಡಿದೆ ಹಾಫ್ ಮಾಡಿದೆ 60 ಆಫ್ 110% ಬಂತು 1% ಕ್ಯಾನ್ಸಲ್ ಮಾಡಿದೆ ಉಳಿದಿದ್ದು ನನಗೆ 66 ಇನ್ ದಿಸ್ ವೇ you need to save more and more time by using mind calculation technique in your exams, right? Then next problem, x percent of 450 plus 20% of 350 is equal to 250 ಅಂತ ಇದೆ right 1% 1020 cancel okay ಇದನ್ನ ಹಾಗೆ ಇಟ್ಕೋತೀನಿ x percentage of 450 ಹಾಗೆ ಇಟ್ಕೋತೀನಿ ಇದನ್ನ 250 ಮೈನಸ್ ಪ್ಲಸ್ ಇರೋದು ಆ ಕಡೆ ಹೋಗಿ ಮೈನಸ್ ಆಗುತ್ತೆ ಮೈನಸ್ 35 ಇಂಟು 2 ಆಯಿತು ರೈಟ್ 2 ಇಂಟು 35 ವಿಚ್ ಮೀನ್ಸ್ 35 ಇಂಟು 2 ರೈಟ್ 25 ಇಂಟು 2 ಅಂದರೆ ಡಬಲ್ ರೈಟ್ 250 ಮೈನಸ್ 35 ಇಂಟು 2 70 ಎಷ್ಟು ಬಂತು ನನಗೆ 180 ಬಂತು ರೈ ಆರ್ ಎಚ್ ಎಸ್ 180 ಬಂತು ಈ ಕಡೆ ಏನಿದೆ ಎಕ್ಸ್ ಪರ್ಸೆಂಟೇಜ್ ಮೀನ್ಸ್ x divided by 100 into 450 is equal to 180 ಅಂತ ಇದೆ 180 ಅಂತ ಇದೆ ಹೇಗೆ ಸಾಲ್ವ್ ಮಾಡಲಿ 1010 ಕ್ಯಾನ್ಸಲ್ ರೈಟ್ 3 6 18 3 1 3 5 15 ರೈಟ್ ದೆನ್ 3 2 6 3 5 15 ರೈಟ್ ಆರ್ ಎಚ್ ಎಸ್ ಅಲ್ಲಿ 2 ಇದೆ ಇನ್ನು 5 1 5 2 5 20 ಓಕೆ ಏನು ಬಂತು ನನಗೆ x divided by 20 is equal to 2 ಅಂತ ಬಂತು ಹಾಗಾದ್ರೆ x ನ ವ್ಯಾಲ್ಯೂ ಎಷ್ಟು 20 into 2 right 20 into 2 which means 40 ಓಕೆ ಈ ರೀತಿ ನಾನು ಏನು ಮಾಡಿದೆ ಪರ್ಸೆಂಟೇಜ್ ಸಿಂಬಲ್ ಎಲ್ಲೆಲ್ಲಿ ನೋಡ್ತೀನೋ ಅಲ್ಲೆಲ್ಲ 2 zeros ಕ್ಯಾನ್ಸಲೇಷನ್ ಮಾಡಿದ್ರೆ ನನ್ನ ಕ್ಯಾಲ್ಕುಲೇಷನ್ ಫಾಸ್ಟರ್ ರೇಟಲ್ಲಿ ಸಾಲ್ವ್ ಆಗ್ತಾ ಹೋಗುತ್ತೆ ಓಕೆ ದೆನ್ ನೆಕ್ಸ್ಟ್ ಪ್ರಾಬ್ಲಮ್ ನಾನು ನಿಮಗೆ ಹೇಗೆ ಫಾಸ್ಟರ್ ರೇಟಲ್ಲಿ ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕ್ ಮೂಲಕ ಸಾಲ್ವ್ ಮಾಡ್ಬೋದು ಎಕ್ಸಾಮ್ಸಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ದೆನ್ ನೆಕ್ಸ್ಟ್ ಪ್ರಾಬ್ಲಮ್ 35% ಆಫ್ 160 ಪ್ಲಸ್ x% ಆಫ್ 180 ಇಸ್ ಈಕ್ವಲ್ ಟು 50% ಆಫ್ 310 50% ಅಂದರೆ ಏನು ಹಾಫ್ ಆಫ್ ದಿಸ್ ವ್ಯಾಲ್ಯೂ 50% ಅಂದರೆ ಏನು ಹಾಫ್ ಆಫ್ ದ ಗಿವನ್ ವ್ಯಾಲ್ಯೂ ರೈಟ್ ಹಾಫ್ ಆಫ್ ದ ಗಿವನ್ ವ್ಯಾಲ್ಯೂ ಎಷ್ಟು ಬರುತ್ತೆ 300 ನ ಹಾಫ್ 150 10 ನ ಹಾಫ್ 5 155 ಆರ್ ಎಚ್ ಎಸ್ ನ ಪಾರ್ಟ್ ಎಷ್ಟು ಬಂತು 155 ಬಂತು ಹಾಗಾದ್ರೆ ನೋಡೋಣ ಎಲ್ ಎಚ್ ಎಸ್ ಪಾರ್ಟ್ ನೋಡೋಣ 35% ಆಫ್ 160 ಇದೆ 35% ಏನು ಮಾಡ್ಬೋದು ನಾನು 5 ಇದೆ 5 ಇದ್ರೆ ನಾನು ಒಂದು ರೈಸ್ ಮಾಡ್ತೀನಿ ಒಂದು ಡಿಕ್ರೀಸ್ ಮಾಡ್ತೀನಿ 35% ವಿಚ್ ಮೀನ್ಸ್ 70% ಆಫ್ 160 ಇರೋದು ಹಾಫ್ ಮಾಡಿದ್ರೆ 80 ಆಯಿತು ರೈಟ್ ಈ ಕಡೆ x% ಆಫ್ 180 ಆಯಿತು ಆರ್ ಎಚ್ ಎಸ್ ಅಲ್ಲಿನೂ 155 ಹಾಗೆ ಇದೆ ಈಗ ನಾನು ಏನು ಮಾಡಲಿ 1% ಕ್ಯಾನ್ಸಲ್ 1010 ಕ್ಯಾನ್ಸಲ್ ಎಷ್ಟು ಬೇಗ ಆಯಿತು ನೋಡಿ ಕ್ಯಾಲ್ಕುಲೇಷನ್ 35% ಆಫ್ 160 ಕ್ಯಾಲ್ಕುಲೇಷನ್ ಎಷ್ಟು ಬೇಗ ಆಯಿತು 35ನ ಡಬಲ್ ಮಾಡಿದೆ 160ನ ಹಾಫ್ ಮಾಡಿದೆ ದೆನ್ ಪರ್ಸೆಂಟೇಜ್ ಜೊತೆ 2 0 ಕ್ಯಾನ್ಸಲ್ ಮಾಡಿದೆ ಉಳಿದಿದ್ದು 8 into 7 which means 56 right x by 100 into 180 is equal to 155 56 ನ ಆ ಕಡೆ ಮೂವ್ ಮಾಡಿದ್ರೆ ನನಗೆ 155 ಮೈನಸ್ 56 155 ಅಲ್ಲಿ 56 ಕಳಿಬೇಕು 155 ಮೈನಸ್ 56 ಮಾಡಿದ್ರೆ ನನಗೆ 99 ಓಕೆ ಇಸ್ ಈಕ್ವಲ್ ಟು 99 ಬರ್ತಾ ಇದೆ ರೈಟ್ 10 ಕ್ಯಾನ್ಸಲ್ ಮಾಡಿದೆ 10 ಕ್ಯಾನ್ಸಲ್ ಮಾಡಿದೆ 3 3 3 3 3 6 18 ರೈಟ್ 3 6 18 ಬಂತು 3 1 3 1 3 2 6 ಓಕೆ 2 1 2 5 10 ಓಕೆ x is equal to 5 ಆ ಕಡೆ ಕಳಿಸ್ತೀನಿ 11 into 5 which means
55. ಆನ್ಸರ್ ಎಷ್ಟು ಬಂತು? 55. ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತಲ್ಲಿ? 55 ಬಂತು. ಓಕೆ, ಇನ್ ದಿಸ್ ವೇ ವಿ ಕ್ಯಾನ್ ಸಾಲ್ವ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇನ್ ಅ ಫಾಸ್ಟರ್ ರೇಟ್. 35% ಅಂತ ಕೇಳಿದ್ರೆ ಎಕ್ಸಾಮಲ್ಲಿ 25% ಪ್ಲಸ್ 10% ಅಂತ ಮಾಡ್ತಾ ಕುತ್ಕೋಬಾರ್ದು, ರೈಟ್? ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲಿಬೇಕು. 35% ಡಬಲ್ ಮಾಡಿದ್ರೆ 70%, 160 ಹಾಫ್ ಮಾಡಿದ್ರೆ 80. ಕ್ಯಾನ್ಸಲ್ ಆಗುತ್ತೆ ಪರ್ಸೆಂಟೇಜ್ ಜೊತೆ 2 zeros ಕ್ಯಾನ್ಸಲ್ ಆದರೆ ನನಗೆ ಉಳಿಯೋದು 8 into 7 56. ಓಕೆ, ದೆನ್ ಲಾಸ್ಟ್ ಪ್ರಾಬ್ಲಮ್, ಟ್ರೈ ಔಟ್ ಆಫ್ ಯೋರ್ ಓನ್. ನೀವೇ ಟ್ರೈ ಮಾಡಿ ನೋಡಿ. ಓಕೆ, ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ ಕ್ಲಾಸ್. ಇನ್ನು ಯಾರ್ಯಾರು ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ವಿತೌಟ್ ಯೂಸಿಂಗ್ more and more time, right? Thank you.